ಅಮ್ಮ ಯಾಕೆ ಹಾಗೆ ಮಾತಾಡ್ತೀಯ? ನಿನ್ನ ಮಾತಿಂದ ಎದುರುಗಡೆ ಇರೋರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ವಾ? ಮೊದ್ಲು ಇವಳು ಯೋಚನೆ ಮಾಡಿದಿದ್ರೆ ಇಷ್ಟು ಮಾತು ನಾನು ಆಡ್ತಾ ಇದ್ನಾ? ಸಾಕ್ ನಿಲ್ಸು. ಬೇಡದೆ ಇರೋ ಮಾತುಗಳನ್ನಾಡಿ ಆನಂದ ಪಡೋ ಅಲ್ಪ ಸಂತೋಷಿ ನೀನು. ಅನುಪಮ, ಅವಳು ಹೇಳಿದ್ದಿನ ನಿನ್ ಮನ್ಸಿಗೆ ಹಾಕೋಬೇಡ. ಪರವಾಗಿಲ್ಲ, ಕೂತ್ಕೋ ಅಮ್ಮ. ಏನ್ ಬೇಕಾಗಿಲ್ಲ. ನೀನು ಪೂಜೆಯಲ್ಲಿ ಕೂತ್ಕೊಳ್ಳೋದು ಬೇಕಾಗಿಲ್ಲ. ಅದ್ಯಾಕೆ? ನನ್ನ ಮಗ ಸೊಸೆ ಹೆಸರಲ್ಲಿ ಮಾಡ್ತಿರೋ ಪೂಜೆ ಇದು. ಶುಭ ಅಂತ ಮಾಡ್ತಿರೋ ಈ ಕಾರ್ಯದಲ್ಲಿ ಸಂತಾನ ಸೌಭಾಗ್ಯ ಏನೂ ಇಲ್ದಿರೋ ಇಂಥವ್ರು ಕೂತ್ಕೊಂಡ್ರೆ ಅನಿಷ್ಟ. ಅಲ್ಲ, ನಿನಗೇನಾದ್ರೂ ಹುಚ್ಚ? ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ಏನ್ ಗಲಾಟೆ? ಏನಿಲ್ಲ ತಾತ. ಪರವಾಗಿಲ್ಲ ಶೌರ್ಯ, ನಿಜ ಹೇಳು. ಅನುಪಮ ಅಮ್ಮನ್ನ ಅಮ್ಮ ಪೂಜೆ ಕೂತ್ಕೊಳ್ಳೋದಕ್ಕೆ ಒಪ್ಕೊಳ್ತಾ ಇಲ್ಲ. ನಿಜಾನೇ ಕಣೋ. ಕೆಲವು ಸಲ ಕೆಲವು ಜನ ಅರ್ಹತೆ ಹಕ್ಕನ್ನ ಕಳ್ಕೋತಾರೆ. ಅಂತಹವರು ಪೂಜೆಯಲ್ಲಿ ಕೂತ್ಕೊಂಡ್ರೆ ಫಲ ಸಿಗೋಲ್ಲ. ಏನಾದ್ರೂ ಬೇಡ್ಕೊಂಡ್ರೆ ಅಲ್ವಾ ಜೀವನನ ತ್ಯಾಗ ಮಾಡೋರಿಗೆ ಏನ್ ಒಳ್ಳೇದಾಗುತ್ತೆ ಅಂತ ಗೊತ್ತಾಗೋದು. ದಮಯಂತಿ ಸರಿಯಾಗಿ ಹೇಳಿದಾಳೆ. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ ನೋಡು ಭೂಮಿಯ ನಾಥ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. लक्ष्मीपतेतेऽङ्घ्रेकं स्मरामि भूमिभ्यों नाज्यो वर्णामन्तरिक्षं महित्वा उपस्थे दे देविदेग्निमन्नादमन्नाद्यायाददे आयङ्गोः पुष्णिरक्रमेदसनं मातरं पुनः पितरं च प्रयञ्चवः दिगुं सद्धाम विराजिते वाक्पतङ्गाय शिश्रिये वच्चस्य वहज्जुभिः अस्य प्राणादपानच्छन्दश्चरितिरोचन व्यख्यन्महिषस्वः यद्वा कृत्तः परो वपमन्युना यदवज्ञा. ನೈವೇದ್ಯ ತರೋದಕ್ಕೂ ಕೂಡ ಭಯ ಪಡ್ತಿದ್ದಾಳೆ ಅನ್ಸುತ್ತೆ. ನಾನ್ ತರ್ತೀನಿ ಬಿಡ್ರಿ.
ಅಜ್ಜಿ 1 ನಿಮಿಷ ಬಂದ್ಬಿಡ್ತೀನಿ. ಸರಿ ಶೌರ್ಯ. ಹಾ ಸರ್, ಮೇಲ್ ಕಳಿಸ್ಬೇಕಾ? ನೋ ಪ್ರಾಬ್ಲಮ್ ಸರ್. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸರ್, ಇಲ್ಲಿ. ಹಾ, ನಿಮಗೆ ಮೆಸೇಜ್ ಮಾಡ್ತೀನಿ ಸರ್ ನಾನು. ಸರ್, ನಿಮ್ಮನ್ನೇ ಸರ್. ಬನ್ನಿ ಬನ್ನಿ. ಏನಾಯ್ತು? ನಾನು ಫೋನಲ್ಲಿ ಮಾತಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಯಾಕೆ? ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಅಲ್ಲ, ನನ್ನ ಬಿಡುಗಡೆ ಮಾಡಿ ಅಂತ. ಜೈಲಲ್ಲಿ ಇರೋ ತರ ಫೀಲ್ ಆಗ್ತಿದ್ಯಲ್ಲ, ಯಾಕೆ? ಆಲ್ಮೋಸ್ಟ್ ಹಾಗೆ ಅಲ್ವಾ? ಮಕ್ಕಳು ಬಾಗಿಲ್ ಚಿಲ್ಕ ಹಾಕೊಂಡು ಹೊರಟು ಹೋಗಿದ್ದಾರೆ. ಹೀಗೆ ಇದ್ರೆ ನನ್ನ ಪರಿಸ್ಥಿತಿ ಏನ್ ಸರ್? ಸರಿ, ಚಿಲ್ಕ ತೆಗಿತೀನಿ ಇರು. ಅಳು ಮುಖ ಏನಕ್ಕೆ? ಥ್ಯಾಂಕ್ ಯು ಸರ್. ಪೂಜೆ ನಡೀತಿದೆ, ಒಳಗಡೆ ಬರ್ಬೇಡ ಅಂತ ಹೇಳಿದ ಅನುಪಮನ ಅಳಿಸೋದೆ ನನ್ನ ಟಾರ್ಗೆಟ್. ಹೋಗ್ಬರ್ತೀನಿ. ಹೇಯ್, ನಿಂತ್ಕೋ. ಎಲ್ಲಿಗೆ? ಮನುಷ್ಯಳೆ ನೀನು. ನಿನ್ನ ಹೊಡಿಬೇಡಿ. ನನ್ನ ಕೈ ಜಾರಿ ಪ್ರಸಾದ ಬೀಳೋ ಹಾಗೆ ಮಾಡಿದ್ ಇವಳನ್ನ ಹೊಡಿಬೇಡ ಅಂತಿದ್ಯಾ? ದೇವ್ರ ಪ್ರಸಾದನ ನೆಲದ ಪಾಲ್ ಮಾಡಿದ್ಲು. ನಿನಗ್ ಮನೆ ಒಳಗ್ ಬರಬೇಡ ಅಂದ್ರು ಯಾಕೆ ಬಂದೆ? ಪಾಪ ಅವಳಿಗೆ ಏನ್ ಅವಶ್ಯಕತೆ ಇತ್ತೋ ಏನೋ. ಎಲ್ಲ ಔಟ್ ಹೌಸ್ಗೆ ಬರುತ್ತೆ ಅಂತ ಹೇಳಿದ್ರಲ್ಲ. ತಾಯಿ ಇಲ್ಲದ ಹುಡುಗಿ ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಲು. ತಾಯಿ ಸತ್ತಿದ್ದಾಳಂತ ಬರ್ತಿದ್ದಾಗೆ ಹೇಳಿದ್ಲು, ನೆನಪಿದೆ? ಮೈಲಿಗೆ ಹೋಗೋವರೆಗೂ ಬರಬಾರ್ದು ಅಂದ್ರೆ ಹೇಗ್ ಬರ್ತಾಳೆ? ಇಂಥವಳನ್ನ ಕರ್ಕೊಂಡ್ ಬಂದಿದ್ಯಲ್ಲ, ನಿನಗ್ ಬುದ್ಧಿ ಇಲ್ಲ. ಬೈರಿ, ಜೋಡನ್ ಚೆನ್ನಾಗ್ ಬೈಯೋವರೆಗೂ ನನಗ್ ಸಮಾಧಾನ ಆಗಲ್ಲ. ಹೇಳಿದ್ಯಾ ಇಲ್ವಾ ಅನುಪಮ? ಹೇಳಿದ್ದೆ ಅಮ್ಮ. ಮತ್ಯಾಕ್ ಬಂದ್ಲು? ಪದ್ಧತಿಗಳು ಏನು ಅಂತ ಗೊತ್ತಿಲ್ದಿರೋ ಈ ಹುಡುಗಿನ ಈ ಮನೇಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅಬ್ಬಬ್ಬ ಅಂದ್ರೆ 2 ದಿನ ಇದ್ದು 3ನೇ ದಿನ ಅವಳ ದಾರಿ ಅವಳು ನೋಡ್ಕೊಳಕ್ ಹೇಳು. 3ನೇ ದಿನ ಏನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ ಮನೆ ಒಳಗಡೆ ಬರಬಾರ್ದು ಅಂದ್ರು ಬಂದು ಪ್ರಸಾದ ಬೀಳೋ ಹಾಗೆ ಮಾಡಿದ್ಲು. ನೀವ್ ನನ್ನ ಇಷ್ಟೆಲ್ಲ ಬೈತಾ ಇದ್ದೀರಲ್ಲ ತಾತ. ನಮ್ಮಮ್ಮ ಸತ್ ಹೋಗಿರ್ಲಿಲ್ಲ ಅಂದಿದ್ರೆ ನಾನು ಈ ಮನೆಗೆ ಬರ್ತಾನೆ ಇರ್ಲಿಲ್ಲ ಅಲ್ವಾ?
ಅವಳಿಗೆ ಹೋಗೋ ಸಮಯ ಬಂದಿತ್ತು, ಹೊರಟೋದ್ಲು. ಅದಕ್ಕೆ ಯಾರು ಏನ್ ಮಾಡಕ್ಕಾಗತ್ತೆ? ಯಾರು ಏನು ಮಾಡ್ದಿದ್ರೆ ನಮ್ಮಮ್ಮ ಇನ್ನೂ ಬದುಕಿ ಇರ್ತಾ ಇದ್ಲು ತಾತ. ಮೊದಲು ನೀನ್ ಇಲ್ಲಿಂದ ಮಾತಾಡಕ್ ಬಿಡು. ಅಯ್ಯೋ, ಒಳಗೆ ಬರಬಾರ್ದು. ಯಾಕೆ ಬರ್ಬಾರ್ದು? ಮೈಲ್ಗೆ ಗೀಲ್ಗೆ ಅಂದ್ರೆ ನಾನ್ ಒಪ್ಕೊಳ್ಳಲ್ಲ. ನಮ್ಮಮ್ಮ ಹೇಗ್ ಸತ್ತು ಹೋದ್ಲು ಅಂತ ಗೊತ್ತಾದ್ರೆ ಇವರು ಅರ್ಥ ಮಾಡ್ಕೋತಾರೆ. ಅಯ್ಯೋ, ನಿನಗೆ ಹೇಳಿದ್ರೆ ಅರ್ಥನೇ ಆಗಲ್ವಾ? ನೀನ್ ನಡಿ ಹೊತ್ತು. ಇಲ್ಲಿ ನೋಡಮ್ಮ, ನೀನು ಹೊರಗಡೆ ಹೋಗು. ಇಲ್ಲಿ ಪೂಜೆ ನಡಿಬೇಕೋ ಬೇಡವೋ? ಈ ಹುಡುಗಿ ನಡೆಯಕ್ ಬಿಡಲ್ಲ ಅನ್ಸುತ್ತೆ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಆಗ ನಿಮ್ಗಿರೋ ಕೋಪ ಹೋಗುತ್ತೆ. ಕಲ್ಯಾಣಿ, ಇಲ್ಲಿವರೆಗೂ ನಡೆದಿದ್ ಸಾಕು. ಮೊದಲು ನೀನ್ ಇಲ್ಲಿಂದ ನಡಿ. ಏನ್ ಹೀಗ್ ತಳ್ತಾ ಇದೆಯಾ ನನ್ನ? ಈ ಮನೇಲಿರೋರು ನಿನ್ನ ಕುತ್ತಿಗೆ ಹಿಡಿದು ಆಚೆಗೆ ದಬ್ಲಿಲ್ಲ, ಅದಕ್ಕೆ ಸಂತೋಷ ಪಡು. ನೀನ್ ಎಂಥ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ? ಮಡಿಯಿಂದ ನಡಿಬೇಕಾಗಿದ್ದ ಪೂಜೆನ ಮೈಲ್ಗೆ ಮಾಡಕ್ ಹೊರಟಿದ್ದೆ ನೀನು. ನಾನ್ ನಿನ್ ತಂದೆ ಕೊಟ್ಟು ಮಾತಿನ ಹಾಗೆ ನಿನ್ನ ಕಣ್ರೆಪ್ಪೆ ಹಾಗೆ 6 ತಿಂಗಳು ನೋಡ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಅವ್ರ ಕಣ್ಣಲ್ಲಿರೋ ಕೋಪದಿಂದ ನನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡ್ತಿದೀಯ ನೀನು. ಏನೋ ತಪ್ಪಾಯ್ತು, ಅಷ್ಟಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಾರಾ? ನೋಡು, ನೀನ್ ಎಲ್ಲವನ್ನೂ ಹಗುರವಾಗಿ ತಗೊಂಡ್ರಾಗತ್ತ. ನೀನ್ ನನಗ್ ತೊಂದರೆ ಕೊಡ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಿದ್ಯಾ. ಹಾಗಂತ ಅವ್ರಿಗೂ ತೊಂದರೆ ಕೊಟ್ರೆ ಅವ್ರು ಯಾರು ಸಹಿಸ್ಕೊಡಲ್ಲ. ಅವ್ರು ಫೀಲ್ ಆಗಿರ್ತಾರಾ? ಇನ್ನೇನ್ ಮತ್ತೆ? ನೀನ್ ಮಾಡಿದ ಕೆಲ್ಸಕ್ಕೆ ಅವ್ರೇನ್ ಸಂತೋಷ ಪಡ್ತಾರ? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಕಲ್ಯಾಣಿ? ನೀನ್ ಕೂಡ ಕೋಪ ಮಾಡ್ಕೊಂಡ್ರೆ ಹೇಗ ಅನುಪಮ? ನಾನೇನೋ ಈ ವಿಷಯನ ಲೈಟ್ ಆಗಿ ತಗೊಂಡ್ಬಿಟ್ಟೆ. ನೀನ್ ಹೇಳಿದ್ಮೇಲೆ ಅರ್ಥ ಆಗ್ತಿದೆ ಅವ್ರ ಪೂಜೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು. ನಮ್ಮಮ್ಮ ಸತ್ತು ಹೋಗಿದ್ದಾಳೆ ಅಂತ 11 ದಿನ ಕಳಿಯೋವರೆಗೂ ಒಳಗ್ ಬರ್ಬಾರ್ದು ಅಂತ ಗಿಣಿಗ್ ಹೇಳ್ದಾಗ ಹೇಳಿದ್ಮೇಲೂ ಕೂಡ ನಾನ್ ನಿನ್ ಮೇಲಿನ ಕೋಪಕ್ಕೆ ಒಳಗ್ ಬಂದ್ಬಿಟ್ಟೆ. ಅದಕ್ಕೆ ಹಾಗಾಗೋಯ್ತು. ಐ ಆಮ್ ರಿಯಲಿ ಸಾರಿ. ನೀನ್ ನನಗ್ ಸಾರಿ ಹೇಳಿದ್ರೆ ಸಾಕ ಕಲ್ಯಾಣಿ, ಅಲ್ವಾ? ಅದಕ್ಕೆ ಈಗ್ಲೇ ಹೋಗಿ ಅಜ್ಜಿಗೆ, ಅಲ್ಲಿ ಬಂದಿರೋ ಬಂಧು ಮಿತ್ರರಿಗೆ ಎಲ್ಲರಿಗೂ ಸಾರಿ ಹೇಳ್ಬಿಟ್ಟು ಬರ್ತೀನಿ. ಅನುಪಮ ಗುಟ್ಟು ಈ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡ್ಬೇಕು. ಇರು ಕಲ್ಯಾಣಿ, ನೀನು ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಅನುಪಮ, ಅವ್ರಿಗೆ ಕ್ಷಮಾಪಣೆ ಕೇಳದೆ ಹೋದ್ರೆ ಆ ಗಿಲ್ಟಿ ಫೀಲಿಂಗ್ ನನ್ನ ಕಾಡ್ತಾನೆ ಇರುತ್ತೆ. 2 ನಿಮಿಷದಲ್ಲಿ ಬಂದಿರ್ತೀನಿ. ಕಲ್ಯಾಣಿ, ನೀನು ಬೇಡ ಕಲ್ಯಾಣಿ. ಕಲ್ಯಾಣಿ, ಅಯ್ಯೋ ದೇವ್ರೆ, ಈ ಹುಡುಗಿಗೆ ನಾನು ಹೇಳಿದ ಅರ್ಥ ಆಯ್ತೋ ಇಲ್ವೋ? ಇನ್ನಲ್ಲಿ ಹೋಗಿ ಏನೇನ್ ರಾದಂತ ಮಾಡ್ತಾಳೋ ಏನೋ. ಅಮ್ಮ, ಕಲ್ಯಾಣಿ ಗೊತ್ತಿಲ್ಲದೆ ಮನೆ ಒಳಗೆ ಬಂದ್ಲು. ಬೈ ಆಕ್ಸಿಡೆಂಟ್ ಪ್ರಸಾದ ಕೆಳಗೆ ಬಿದ್ದೋಯ್ತು. ಯಾರೂ ಬೇಕು ಅಂತ ಮಾಡದೇ ಇರೋ ಕೆಲಸಕ್ಕೆ ನೀವಿಷ್ಟೊಂದು ಸೀರಿಯಸ್ ಆಗೋದು, ಚಿಕ್ಕ ಹುಡುಗಿ ಮೇಲೆ ಕೈ ಮಾಡೋದು ನನಗಿಷ್ಟ ಆಗಲಿಲ್ಲ. ಚಿಕ್ಕ ಹುಡುಗಿನ? ಪಲ್ಲವಿ ಮಗಳು ಗೋದಾವರಿನ ಚಿಕ್ಕ ಹುಡುಗಿ ಅಂದ್ರೆ ಯಾರಾದ್ರೂ ನಂಬ್ತಾರೆ? ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ, ಅವಳೇ ಚಿಕ್ಕ ಹುಡುಗಿನೋ? ಶೌರ್ಯ, ಇವತ್ತಿದ್ದು ನಾಳೆ ಹೋಗೋರ್ಗೆ ಏನು ಹೇಳಕ್ಕಾಗಲ್ಲ. ಮೈಲ್ಗೆಯಲ್ಲಿ ಮನೆಯೊಳಗ್ ಬರ್ಬೇಡ ಅಂತ ಅವಳಿಗೂ ಬರೋಕ್ ಬಿಡ್ಬೇಡ ಅಂತ ಅನುಪಮ ಅಮ್ಮಂಗೂ ಅತ್ತೆ ಹೇಳಿದ್ರು. ಆದ್ರೂ ಬಂದಿದ್ದಾಳೆ ಅಂದ್ರೆ ಮನ್ಸಲ್ಲಿ ಬೇರೆ ಏನೋ ಉದ್ದೇಶ ಇದೆ ಅನ್ಸುತ್ತೆ. ಹೌದು, ಇನ್ನೇನು ಉದ್ದೇಶ ಇರುತ್ತೆ? ಪೂಜೆನ ಹಾಳು ಮಾಡಬೇಕು ಅಂತಾನೆ. ಮತ್ತೆ ಯಾಕೆ ಬಂದೆ? ನಿಮ್ ಹತ್ರ ಕ್ಷಮಾಪಣೆ ಕೇಳೋಕ್ ತಾತ. ಮನೆ ಒಳಗ್ ಬರೋದೆ ಪಾಪ ಅಂತಿದ್ರೆ ಕ್ಷಮಾಪಣೆ ಕೇಳ್ಬೇಕು ಅಂತ ಬಂದ್ಯಾ? ಬೇಕು ಅಂತ ಮಾಡ್ತಿದ್ಯಲ್ಲ? ಕೋಪ ಮಾಡ್ಕೋಬೇಡಿ, ನಾನು ಹೇಳೋದಕ್ಕೆ ಕೇಳಿ. ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ನೀವೇನ್ ಹೇಳಿದ್ರಿ? ಈ ಹುಡುಗಿ ಏನ್ ಹೇಳಕ್ ಹೊರಟಿದ್ದಾಳೆ? ಮೈಲಿಗೆ ಅಂದ್ರೆ ಹೊರಗಡೆ ಹಾಕೋವರೆಗೂ ಕೇಳೋದಿಲ್ವೇ? ನಮ್ಮಮ್ಮ ಸತ್ತು ಹೋಗಿದ್ದಾಳೆ ಅನ್ನೋ ನೋವು ನನಗಿದೆ. ನಾನು ಪದೇ ಪದೇ ನಿಮ್ಮನೆಯೊಳಗೆ ಬರ್ತಿದ್ದೀನಿ ಅನ್ನೋ ಕೋಪ ನಿಮಗಿದೆ. ನೀವ್ ಹೇಳ್ದ ಹಾಗೆ ಸಂಪ್ರದಾಯಗಳು ನನಗ್ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನಮ್ಮಮ್ಮ ಯಾರು, ಹೇಗ್ ಸತ್ಲು ಅಂತ ನಿಮಗ್ ಗೊತ್ತಾದ್ರೆ ನೀವ್ ಹೀಗ್ ಬೈಯೋದಿಲ್ಲ.
ಕಲ್ಯಾಣಿ ಬಗ್ಗೆ ಏನು ಹೇಳಲ್ಲ ಅಂತ ಹೇಳಿ ಈಗ ಅದನ್ನೆಲ್ಲ ಹೇಳೋಕ್ ಹೊರಟ್ಬಿಟ್ಲ. ಅಯ್ಯೋ ದೇವ್ರೆ, ಇನ್ ಹೇಳಿದ್ರೆ ಏನಾಗುತ್ತೋ ಏನೋ. ನೀವಮ್ಮ ಯಾರಾದ್ರೆ ನಮ್ಗೇನೋ? ಫೋಟೋ ತೋರಿಸಿದ್ರೆ ಕರುಣೆ ತೋರ್ತೀವಿ ಅನ್ಕೊಂಡಿದ್ದಾಳೇನೋ ಪಾಪ. ಖಂಡಿತವಾಗ್ಲೂ ತೋರಿಸ್ತೀನಿ ತಾತ, ನಾನ್ ಬಂದಿರೋದೇ ಅದಕ್ಕೆ. ಸಿನಿಮಾ ಆಕ್ಟರಾ ಇಲ್ಲ ಪೊಲಿಟಿಕಲ್ ಲೀಡರಾ ನಿಮ್ಮಮ್ಮ? ತುಂಬಾ ಫೇಮಸ್ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಿದ್ಯಾ? ಫೋಟೋ ನೋಡೋವರೆಗೂ ಗೊತ್ತಾಗಲ್ಲ. ಎಲ್ಲಿ ತೋರ್ಸಮ್ಮ, ಯಾರು ನಿಮ್ಮಮ್ಮ ಅಂತ. ಕಲ್ಯಾಣಿ, ಈಗೇನ್ ಅವಶ್ಯಕತೆ ಇದೆ? ಎಲ್ರೂ ಅಷ್ಟೊಂದು ಕೇಳ್ತಿದಾರಲ್ವಾ, ಇವಾಗ ನನ್ ಫೋಟೋ ತೋರ್ಸ್ಲಿಲ್ಲ ಅಂದ್ರೆ ಹೇಗೆ? ಯಾರನ್ನ ತೋರಿಸ್ಬೇಕು ಅಂತಿದ್ಯೋ ಬೇಗ ತೋರಿಸಿ, ಮೊದ್ಲು ಇಲ್ಲಿಂದ ಹೊರಡು. ನೋಡಿದ್ಮೇಲೆ ನಿಮ್ ಮನ್ಸು ಕರಗಿದ್ರೆ ಸಾಕು, ಅದನ್ ಬಿಟ್ಟು ನನಗಿನ್ನೇನು ಬೇಡ. ಅದನ್ನ ನೋಡ್ಬಿಟ್ರೆ ಎಲ್ರಿಗೂ ಹೃದಯ ನಿಂತೋಗುತ್ತೆ ಕಲ್ಯಾಣಿ. ಆ ವಿಷಯ ನಿನಗ್ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಇದೆಯಾ? ಎಲ್ಲಿ ತೋರ್ಸು. ನೋಡಿ, ನೋಡಿದ್ರಾ, ನಮ್ಮಮ್ಮ ಯಾರು ಅಂತ ಗೊತ್ತಾಯ್ತಾ? ಈಗ್ಲಾದ್ರೂ ನನ್ನ ಬೈಯೋದ್ ನಿಲ್ಸ್ತೀರಾ? ಬುದ್ಧಿ ಇದೆಯೇನೆ ನಿನಗೆ? ಫೋಟೋ ಎಲ್ಲಿದೆ? ಇಲ್ಲಿ ನಾಟಕ ಮಾಡ್ತಿದ್ಯಾ? ಆ ಬ್ಲಾಂಕ್ ಫೋಟೋಲಿ ನಿಮ್ಮಮ್ಮನ್ನ ನಾವೇ ಹುಡುಕೋಬೇಕಾ? ಆತ್ಮದರ್ಶನ ಮಾಡ್ಕೊಳ್ಳಿ ಅಂತಿದ್ದಾಳೋ ಏನೋ. ಏನ್ ತೋರಿಸ್ತಾ ಇದೀಯಾ? ಅಲ್ಲಿ ಏನು ಇಲ್ಲ. ಪೂಜೆ ಶುರು ಆಗ್ಬೇಕಾದ್ರೆ ಅಪಶಕನ ಮಾಡೋದು ಅಲ್ಲದೆ ಕೊನೆಗೆ ಪೂಜೆನೇ ನಿಲ್ಲೋ ಹಾಗೆ ಮಾಡ್ತಿದ್ದಾಳೆ. ಇವಳು ಹಿಂದೆ ಬಂದಿರೋ ಈ ಕೋತಿ ಇಬ್ರು ಒಂದೇ. ಇದ್ರಲ್ಲಿ ನಮ್ಮ ಅಮ್ಮನ್ ಫೋಟೋ ಇತ್ತು. ಇವಾಗಿಲ್ಲ ಅಷ್ಟೇ ತಾನೇ? ನಿನ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಸೈಲೆಂಟ್ ಆಗಿ ಹೋಗ್ಬಿಡು. ಅಮ್ಮ, ಕರ್ಕೊಂಡು ಹೋಗಿ ಇವಳನ್ನ. ಕಲ್ಯಾಣಿ, ಬಾ ಹೋಗೋಣ. ಎಲ್ಲಿಂದ ಕರ್ಕೊಂಡ್ ಬಂದಿದ್ಯಮ್ಮ ನೀನು? ಹುಡುಗಾಟದ ಬುದ್ಧಿ ಹಾಗೆ ಇದೆ. ಅದು ಇಷ್ಟೊಂದು ಡ್ರಾಮಾನ? ಇನ್ನು ಚಿಕ್ಕ ಹುಡುಗಿ, ಕ್ಷಮಿಸ್ಬಿಡಿ. ಹಾಗೆ ಹೇಳ್ಬಿಡ ಅನುಪಮ, ಕೇಳೋಕೆ ಕೆಟ್ಟದಾಗಿದೆ. ಪೂಜೆ ಮುಗಿಯೋವರೆಗೂ ಅವಳ ನೆರಳು ಕೂಡ ಇಲ್ಲಿ ಬೀಳಬಾರ್ದು. ಅಮ್ಮ, ಬಿದ್ದೋದ್ ಪ್ರಸಾದ, ಹೊರಟೋದ್ ಕಲ್ಯಾಣಿ ಬಗ್ಗೆ ಯೋಚನೆ ಮಾಡ್ದೆ. ಆ ನೈವೇದ್ಯನ ಮತ್ತೆ ಮಾಡ್ಕೊಡ್ಬೋದಲ್ವಾ? ಎಲ್ರೂ ಶೌರ್ಯ ಹೇಳ್ದಾಗೆ ಮಾಡಿ. ದಮಯಂತಿ, ನೀನ್ ಹೋಗಿ ನೈವೇದ್ಯನ ಮತ್ತೆ ಮಾಡ್ಕೊಂಡ್ ಬಾ ಹೋಗು. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. ಸರಿ ಯಜಮಾನ್ರೆ. ಶೌರ್ಯ, ನೀವು ಕೂತ್ಕೊಳ್ಳಿ. ಏ ಬಾಲಾಜಿ, ಬಾಯ್ಲಿ ಸ್ವಲ್ಪ ಕ್ಲೀನ್ ಮಾಡು. ಸರಿ ಯಜಮಾನ್ರೆ.
ಫೋಟೋ ಇಲ್ಲ. ಮೊಬೈಲಲ್ಲೂ ಒಂದ್ ಫೋಟೋನೂ ಇಲ್ಲ. ಡಿಲೀಟ್ ಮಾಡಿದಾಳ ಅನುಪಮ. ಅಮ್ಮನ್ ಫೋಟೋನ ಬೆಸ್ ಹಾಕಿದ್ಲೋ ಸುಟ್ಟಿ ಹಾಕಿದ್ಲೋ ತಿರುಗಿ ಇಟ್ಕೊಡೋಣ ಅಂತ ನಾನ್ ಅನ್ಕೊಂಡ್ರೆ ನನ್ಗೆ ಶಾಕ್ ಕೊಟ್ಲು. ಅಜಯ್ ಫೋಟೋ ಕೂಡ ಇಲ್ಲ.